ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ, ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಇವರ ವೈಯಕ್ತಿಕ ಪರಿಚಯ ಒಂದು. ಹೆಸರು ಪೂರ್ವಿಕಾ ದಾಸ್. ಊರು ಬಸವನ ಬಾಗೇವಾಡಿ. ವಯಸ್ಸು 30 ವರ್ಷ ತುಂಬಿದೆ. ಆಸ್ತಿ 5 ಕೋಟಿ ಆಸ್ತಿ ಇದೆ. ಗಂಡ ಮೋಹನ. ಬಯಕೆ ದೈಹಿಕ ಸುಖ ನೋಡಬೇಕು. ಎತ್ತರ 5.1 ಅಡಿ ಎತ್ತರ. ಬಣ್ಣ ಗೋಧಿ ಬಣ್ಣ. ಆಸೆ ಹೊಸ ಜೀವನ ನೋಡಬೇಕು. ಇವರ ಹತ್ತಿರ ಇರುವ ಮರ್ಸಿಡೀಸ್ ಬೆಂಜ್ GLA 220D ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತನ ಅವಶ್ಯಕತೆ ಯಾಕೆ? ಕೆಲಸದ ಕಾರಣ. ಗಂಡ ಸಮಯ ಕೊಡುವುದಕ್ಕೆ ಆಗುತ್ತಿಲ್ಲ. ನನ್ನ ವಯಸ್ಸು ಇನ್ನೂ ಚಿಕ್ಕದು. ದೈಹಿಕ ಸುಖ ಬೇಕು. ಜೀವನದ ಎಲ್ಲಾ ಆನಂದವನ್ನ ಕಳೆದುಕೊಂಡಿದ್ದೇನೆ. ಕಷ್ಟ ಹೇಳಿಕೊಳ್ಳುವುದಕ್ಕೆ ಬೇರೆ ಯಾರೂ ಸ್ನೇಹಿತ ಇಲ್ಲ. ಆಸ್ತಿ ನೋಡಿ ಮದುವೆ ಮಾಡಿದ್ದಕ್ಕೆ ನನ್ನ ಗತಿ ಹೀಗಾಗಿದೆ. ಗಂಡನಿಗೆ ಬೇರೆ ಹೆಣ್ಣುಗಳ ಸಹವಾಸ ತುಂಬಾನೇ ಇದೆ. ನೋವುಗಳನ್ನ ನೋಡಿದ ಮೇಲೇನೆ ಈ ನಿರ್ಧಾರ ಮಾಡಿದ್ದೇನೆ. ಕಳ್ಳ ಸಂಬಂಧಕ್ಕೆ ಹುಡುಗನ ಗುಣಗಳು. ಒಳ್ಳೆಯ ಮನೆತನ, ಆಚಾರ ವಿಚಾರಗಳಿಂದ ಕೂಡಿರಬೇಕು. ಮದುವೆ ಆದವರಿಗೆ ಮೊದಲ ಆದ್ಯತೆ ಕೊಡ್ತೀನಿ. ನಾನು ಹೇಳಿದ ಹಾಗೆ ಕೇಳಿಕೊಂಡು ಇರಬೇಕು. ಓಕೆನಾ? ಮೊದಲು ಇಬ್ಬರು ಒಳ್ಳೆಯ ಸ್ನೇಹಿತರಾಗಿ ಕಾಲ ಕಳೆಯೋಣ. ಮನಸ್ಸು ಗೆದ್ದವರಿಗೆ ಮಾತ್ರ ದೈಹಿಕ ಸುಖ ಕೊಡ್ತೇನೆ. ನೀವೇನಾದರೂ ಇಷ್ಟ ಆದರೆ ಸಂಬಂಧ ಕೊನೆಯವರೆಗೆ ಇರಿಸೋಣ. ನಿಮ್ಮ ಬದುಕಿಗೆ ಹೊಸ ಅನುಭವ ಸಿಕ್ಕ ಹಾಗೆ ಆಗುತ್ತೆ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2021ನ ಮರ್ಸಿಡೀಸ್ ಬೆಂಜ್ GLA 220D ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ರೀತಿಯಾಗಿ ಇವೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಪ್ರೈಸ್ ಬಂದ್ಬಿಟ್ಟು 35 ಲ್ಯಾಕ್ ಆಗಿರುತ್ತೆ. 2021ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 1,39,000 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2021 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಆಟೋಮೆಟಿಕ್ DCT ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ರೀತಿ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 2755cc ಇದೆ ಮತ್ತು ಸಿಲಿಂಡರ್ಸ್ DOHC ಆಗಿರುತ್ತೆ. ಟಾಪ್ ಸ್ಪೀಡ್ ಬಂದು 222 ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು ಡೀಸೆಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 188 BHP ಮತ್ತೆ RPM ಬಂದು 3800 ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಟೋರ್ಕ್ಯೂ ಬಂದು 400 Nm ಆಗಿರುತ್ತೆ. ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS6 ಆಗಿರುತ್ತೆ ಅಂತಾನು ಹೇಳಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯ್ನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.